ರಾಜ್ಯದ ಮುಖ್ಯಮಂತ್ರಿಗಳು ಸಿಎಂ ಸಿದ್ದರಾಮಯ್ಯ ಅವರು ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಡೆಲ್ಲಿ ಪ್ರವಾಸದಲ್ಲಿದ್ರು ಸಿಎಂ ಸಿದ್ದರಾಮಯ್ಯ ಈಗ ಮೋದಿನ ಭೇಟಿಯಾಗಿದ್ದಾರೆ. ಡೆಲ್ಲಿಯ ಸಂಸತ್ ಭವನದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಹೋಗಿ ಮೋದಿ ಅವರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಅವರಿಗೆ ಕೃಷ್ಣ ಬೈರೇಗೌಡರು ಸಚಿವರು ಕೂಡ ಸಾಥ್ ಕೊಟ್ಟರು. ರಾಜ್ಯದಲ್ಲಿ ಸದ್ಯ ಎದ್ದಿರುವಂತಹ ಒಂದು ಭೀಕರ ಬರ ಏನಿದೆ ಅದರ ಪರಿಸ್ಥಿತಿಯನ್ನ ನಿಯಂತ್ರಿಸೋಕೆ ಮನವಿ ಮಾಡಿದ್ದಾರೆ ಪರಿಹಾರಕ್ಕೋಸ್ಕರ. ಅದನ್ನ ಬಹಳ ನಗುಮುಖದಿಂದಲೇ ಮೋದಿ ಅವರು ಕೂಡ ರಿಸೀವ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಸಾಧ್ಯ ಆದ್ರೆ ಅವರ ಹೈಕಮಾಂಡ್ ಲೀಡರ್ಸ್ನು ಕೂಡ ಭೇಟಿ ಮಾಡಿ ಬರ್ತಾರೆ ಅನ್ನೋ ಮಾಹಿತಿ ಇದೆ ಸಿದ್ದರಾಮಯ್ಯ ಅವರು. ಇರ್ಲಿ, ಬಟ್ ಈಗ ಸಂಸತ್ ಭವನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ದೇಶದ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಮನವಿ ಪತ್ರ ರಾಜ್ಯ ಸರ್ಕಾರದ ಕಡೆಯಿಂದ ಅಥವಾ ರಾಜ್ಯದ ಕಡೆಯಿಂದ ಬರ ಇದೆ, ಬರಗಾಲ ಇದೆ, ರಾಜ್ಯದ ರೈತರು ಸಂಕಷ್ಟದಲ್ಲಿದ್ದಾರೆ, ದಯಮಾಡಿ ಪರಿಹಾರವನ್ನ ಇಷ್ಟಿಷ್ಟು ಬರ ಪರಿಹಾರ ಕೊಡಬೇಕು ಅನ್ನುವಂತಹ ಮನವಿಯನ್ನ ಮಾಡಿ ಬಂದಿದ್ದಾರೆ. ಕೇಂದ್ರ ಸರ್ಕಾರ ಅದಕ್ಕೆ ಹೇಗೆ ಸ್ಪಂದನೆಯನ್ನ ಅಥವಾ ರೆಸ್ಪಾನ್ಸ್ ಮಾಡುತ್ತೆ, ಏನ್ ಪರಿಹಾರ ಕೊಡುತ್ತೆ, ಎಷ್ಟು ಪರ್ಸೆಂಟೇಜ್ ಕೊಡುತ್ತೆ, ಇವೆಲ್ಲವೂ ಕೂಡ ಆ ನಂತರ. ಬಟ್ ಸಿದ್ದರಾಮಯ್ಯ ಅವರು ಹೋಗಿದ್ದಂತಹ ವಿಚಾರವೇ ಇದಿತ್ತು. ಬರ ಪೀಡಿತಕ್ಕಿದ್ದ ಅಂದ್ರೆ ಬರದ ಬಗ್ಗೆ ಸಮಸ್ಯೆಯನ್ನ ಹೀಗಿದೆ ಅಂತ ಮನವಿಯನ್ನ ಕೊಟ್ಟು ಬರಕ್ ಹೋಗಿದ್ರು. ಅದರಂತೆ ಮನವಿ ಪತ್ರವನ್ನ ಸಂಸತ್ ಭವನದಲ್ಲಿ ದೇಶದ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಕೊಟ್ಟು ಬಂದಿದ್ದಾರೆ. ಅವರು ಕೂಡ ಬಹಳ ನಗುಮುಗದಿಂದಲೇ ಅವ್ರನ್ನ ವೆಲ್ಕಮ್ ಮಾಡಿಕೊಂಡು ಸ್ವೀಕಾರ ಮಾಡ್ದಂಗಿದೆ ಮನವಿ ಪತ್ರವನ್ನ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಬರ ಪರಿಹಾರ ಏನು, ಕೇಂದ್ರ ಎಷ್ಟು ಕೊಡ್ತು, ಎರಡು ಸೇರಿಸಿ ಇವ್ರು ಎಷ್ಟು ಕೊಟ್ರು, ರೈತರಿಗೆ ಅದೆಷ್ಟು ಉಪಯೋಗ ಆಯ್ತು, ಅನುಕೂಲ ಆಯ್ತು ಅನ್ನುವಂಥದ್ದು ಮುಂದಿನ ಕ್ಷಣಗಳಲ್ಲಿ ಸಿಗುವಂತಹ ಮಾಹಿತಿ. ಸದ್ಯ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ಪಿಎಂನ ಭೇಟಿಯಾಗಿ ಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ದೇಶದ ಪ್ರಧಾನಿ ಮೋದಿ ಅವ್ರನ್ನ ಸಂಸತ್ ಭವನದಲ್ಲಿ ಭೇಟಿಯಾಗಿ ರಾಜ್ಯದಲ್ಲಿ ಬರ ಹೀಗಿದೆ, ಇಷ್ಟಿಷ್ಟು ಜಿಲ್ಲೆಗಳಲ್ಲಿ ಬರ ಇದೆ, ನಾವು ಸರ್ವೆ ಮಾಡಿದೀವಿ, ಕೇಂದ್ರ ಸರ್ಕಾರದ ಕಡೆಯಿಂದಲೂ ಕೂಡ ಒಂದು ಟೀಮ್ ಬಂದಿತ್ತು, ಹಾಗೆ ನೋಡಿದ್ರೆ ಹೇಗಿದೆ ಏನಾಯ್ತು ಅಂತ ಸರ್ವೆ ಮಾಡೋದಕ್ಕೆ. ರಾಜ್ಯ ಸರ್ಕಾರದ ಮತ್ತೊಂದು ಟೀಮ್ ಕೂಡ ಸರ್ವೆ ಮಾಡಿತ್ತು. ಅದರ ಬಗ್ಗೆ ಕೂಲಂಕುಷವಾಗಿ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿಕೊಂಡು ಮನವಿಯನ್ನ ಕೊಟ್ಟು ಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ದೇಶದ ಪ್ರಧಾನಿ ಮೋದಿಗೆ. ಮುಂದಿನ ಕ್ಷಣಗಳಲ್ಲಿ ಅದರ ರೆಸ್ಪಾನ್ಸ್ ಏನು, ಹೇಗೆ, ಏನು, ಎತ್ತ, ಎಷ್ಟು ಬರ ಪರಿಹಾರ ರಾಜ್ಯಕ್ಕೆ ಒದಗಿ ಬಂತು, ಹರಿದು ಬರುತ್ತೆ ಅನ್ನುವಂಥದ್ದನ್ನ ಕಾದು ನೋಡೋಣ. ದೇಶದ ಪ್ರಧಾನಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯಾಗಿ ಬಂದಿದ್ದಾರೆ. ಈ ವರ್ಷ ರಾಜ್ಯದಲ್ಲಿ ಸಕಾಲಕ್ಕೆ ಮಳೆ ಬೆಳೆ ಆಗಲಿಲ್ಲ, ಮಳೆ ಬರಲೇ ಇಲ್ಲ, ಬರಗಾಲದಲ್ಲೇ ಇದ್ಬಿಟ್ವಿ. ಹಾಗಾಗಿ ಬೆಳೆ ಸರಿಯಾಗಿ ಬಂದಿಲ್ಲ. ರಾಜ್ಯದ ರೈತರು ಕಂಗಾಲಾಗಿದ್ದಾರೆ, ಸೊರುಗ್ತಾ ಇದ್ದಾರೆ. ಒಂದ್ ಕಡೆ ಮಳೆ ನೀರಿಲ್ದೆ, ಬೆಳೆ ಇಲ್ದೆ. Development Minister, they met the team and apprised the drought situation in Karnataka. I also apprised them the drought situation in Karnataka. And it looks they have submitted their report to the Agriculture Department. ಇಂಗ್ಲಿಷ್ನಲ್ಲಿ ಹೇಳಿ ಅಂತಾರೆ, ಆಮೇಲೆ ಕನ್ನಡದಲ್ಲಿ ಹೇಳಿ ಅಂತೀರಿ. ಅವ್ರೆ ಇಂಗ್ಲಿಷ್ನವ್ರು ಇದಾರಲ್ಲ, ಒಬ್ರು ಇದ್ದಾರೆ, ಕನ್ನಡದಲ್ಲಿ ಹೇಳ್ತಾರೆ. ನಾನು ಐ ಲವ್ ಟು ಸ್ಪೀಕ್ ಇನ್ ಕನ್ನಡ ಓನ್ಲಿ. ಆಯ್ತಪ್ಪ, ಕನ್ನಡದಲ್ಲಿ ಹೇಳ್ತೀನಿ. ಮೊದಲನೇ ಇದು ಕೊಟ್ಟ ಮೇಲೆ, ಮೆಮೊರಾಂಡಮ್ ಕೊಟ್ಟ ಮೇಲೆ, ಮನವಿ, ಮೆಮೊರಾಂಡಮ್ ಅಂದ್ರೆ ಮನವಿ, ಆ ಮನವಿ ಕೊಟ್ಟ ಮೇಲೆ ಕೇಂದ್ರದ ತಂಡ ಬಂದಿತ್ತು. ಆ ತಂಡ ಬಂದು 4ನೇ ತಾರೀಕಿನಿಂದ 9ನೇ ತಾರೀಕು, ಅಕ್ಟೋಬರ್ 4ರಿಂದ 9ನೇ ತಾರೀಕಿನವರೆಗೆ ಬರಪೀಡಿತ ಪ್ರದೇಶಗಳನ್ನು ಭೇಟಿ ಮಾಡಿದ್ರು. ಭೇಟಿ ಮಾಡಿ ಅವರು ವಸ್ತುಸ್ಥಿತಿಯನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಕೂಡ ಕೇಂದ್ರದ ತಂಡವನ್ನು ಭೇಟಿ ಮಾಡಿದ್ದೆ. ಅವರಿಗೆ ಕರ್ನಾಟಕದಲ್ಲಿರ್ತಕ್ಕಂಥ ಬರಗಾಲದ ಪರಿಸ್ಥಿತಿಯನ್ನು ಅವರಿಗೆ ವಿವರಿಸಿದ್ದೇನೆ.
ಕೃಷ್ಣ ಬೈರೇಗೌಡರು ಮತ್ತು ಕ್ಯಾಬಿನೆಟ್ ಸಬ್ ಕಮಿಟಿ ಉಪಸಮಿತಿ ರಾಜ್ಯ ಆ ಸಬ್ ಕಮಿಟಿ ಕೂಡ ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ಭೇಟಿ ಮಾಡಿ ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ ಆ್ಯಂಡ್ ಪ್ರಿಯಾಂಕ್ ಇವರೆಲ್ಲರೂ ಭೇಟಿ ಮಾಡಿ, ಚೀಫ್ ಸೆಕ್ರೆಟರಿಗಳು ಕೂಡ ಭೇಟಿ ಮಾಡಿ ಕರ್ನಾಟಕದಲ್ಲಿರ್ತಕ್ಕಂಥ ಬರ ಪರಿಸ್ಥಿತಿಯನ್ನು ಅವರು ಕೂಡ ಎಕ್ಸ್ಪೆಕ್ಟ್. ಈಗಾಗಲೇ ಸಂಸತ್ ಭವನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರಧಾನಿ ಮೋದಿಯನ್ನ ಭೇಟಿ ಮಾಡಿ ಬಂದಿದ್ದಾರೆ. ಮನವಿ ಪತ್ರವನ್ನ, ಬರಗಾಲಕ್ಕೆ ಸಂಬಂಧಪಟ್ಟಂತೆ ಮನವಿ ಪತ್ರವನ್ನ ಕೂಡ ಪರಿಹಾರ ಕೊಡುವಂತೆ ಕೇಳಿ ಬಂದಿದ್ದಾರೆ. ಅವರಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಮಾಧ್ಯಮಗಳ ಮುಂದೆ ಸಿಎಂ ಸಿದ್ದರಾಮಯ್ಯ.